ಈಗ ಕರ್ಣನಿಗೆ ಹೊಸ ತಲೆನೋವು. ಈ ಕಡೆ ಏನು ದುಡ್ಡು ಇಸ್ಕೊಂಡಿರ್ತಾನಲ್ಲ ಕರ್ಣ, ಸಾಲಗಾರರು ಬಡ್ಡಿ ತೆಗೆದುಕೊಳ್ಳುವಂತವ್ರು. ಅವರು ಈಗ ಕರ್ಣನ ಬೆನ್ ಬಿದ್ದಿದ್ದಾರೆ. ಕಂಪ್ಲೀಟ್ ಎಲ್ಲಾ ದುಡ್ಡನ್ನು ಒಟ್ಟಿಗೆ ಸೆಟಲ್ಮೆಂಟ್ ಮಾಡೋಕೆ ತಿಳಿಸಿದ್ರು, ಲಕ್ಷದಲ್ಲ ಕೋಟ್ಯದಲ್ಲಿ. ಈಕೆ ಯಾಕೆ ಇಷ್ಟೊಂದು ದುಡ್ಡು ತೆಗೆದುಕೊಂಡಿದ್ದ ಕರ್ಣ ಎಲ್ಲವೂ ಕೂಡ ಗೊತ್ತಾಗ್ಬೇಕಿದೆ. ಆದ್ರೆ ಇಲ್ಲಿ ಏನವರು ಬಡ್ಡಿ ದಂಧೆ ಮಾಡುವಂತವ್ರು ಕೇಳ್ತಾ ಇಲ್ಲ, ಫುಲ್ ದುಡ್ಡು ಬೇಕು ಅಂತಾರೆ. ಜೊತೆಗೆ ಅಸಭ್ಯವಾಗಿ ಮಾತನಾಡೋಕೆ ಮುಂದೆ ಹಾಕ್ತಾರೆ. ಅಂದ್ರೆ ನೀನು ರೊಮ್ಯಾನ್ಸ್ ಮಾಡ್ತೀವಿ, ನಾವು ರೊಮ್ಯಾನ್ಸ್ ಮಾಡ್ತೀವಿ ಅಂತ ಏನೇನೋ ಮಾತನಾಡ್ತಾರೆ. ಇದು ಕರ್ಣನಿಗೆ ಇಷ್ಟ ಆಗೋದಿಲ್ಲ. ದುಡ್ಡು ಕೊಟ್ಟರು ಈ ರೀತಿ ಮಾತನಾಡ್ತಾರಲ್ಲ ಅಂತ ಕರ್ಣನಿಗೆ ಕೋಪ ಬರುತ್ತೆ. ಸರಿಯಾಗಿ ಒಂದು ಬಿಡ್ತಾನೆ ಕರ್ಣ. ಆಗ ಇವರು ತುಂಬಾನೇ ಶಾಕ್ ಆಗ್ತಾರೆ. ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಯಾರಿಗೆ, ಕರ್ಣನಿಗ ಅಥವಾ ಈ ಕಡೆ ಒಂದು ಬಡ್ಡಿ ದಂಧೆ ಮಾಡೋರ್ಗೆ? ತಪ್ಪದೆ ಕಮೆಂಟ್ ಮಾಡಿ. ಕರ್ಣ ಮಾಡಿದ್ದು ಸರಿನೇ ಇದೆ. ಯಾಕೆ ಅಂದ್ರೆ ಈ ತರ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ? ದುಡ್ಡು ಇಸ್ಕೊಳಕ್ಕೆ ಬಂದ್ರು ದುಡ್ಡು ಇಸ್ಕೋಬೇಕು, ಹೋಗ್ಬೇಕು. ಸ್ವಲ್ಪ ಟೈಮ್ ಕೊಡು ಅಂತ ಕೂಡ ಕರ್ಣ ಹೇಳ್ತಾನೆ. ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ನಲ್ಲಿ ಕಟ್ತಾ ಹೋಗ್ತೀನಿ ಅಂತ ಕರ್ಣ ಹೇಳ್ತಾನೆ. ಆದ್ರೆ ಈ ರೀತಿ ಕೆಟ್ಟ ಕೆಟ್ಟದಾಗಿ ಅಸಭ್ಯವಾಗಿ ಮಾತನಾಡಿದ್ದು ಕರ್ಣನಿಗೆ ತುಂಬಾನೇ ಕೋಪ ತರಿಸುತ್ತೆ. ಸರಿಯಾಗಿ ಒಂದು ಬಿಡ್ತಾನೆ. ಸಖತ್ತಾಗಿ TRP ಕೂಡ ಬರ್ತದೆ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ.